ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಒಂದು ಡ್ರೈ ಫ್ರೂಟ್ಸಲ್ಲಿ ನಾನು ಅಗಸೆ ಬೀಜ ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ. ಕೂದಲಿಗೆಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಅಗಸೆ ಬೀಜ ಹಾಕಿ ಮಾಡೋದ್ರಿಂದ ಟೇಸ್ಟು ಅಷ್ಟೇ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಬರೀ ಅಗಸೆ ಬೀಜ ಹಾಕೇ ಬೇಕಾದ್ರೂ ಮಾಡ್ಬೋದು. ಬಟ್ ಮಕ್ಕಳೆಲ್ಲ ಅದೇ ಆದರೆ ತಿನ್ನಲ್ವಲ್ಲ, ಅದಕ್ಕೆ ಈ ರೀತಿ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತಿನ್ನಿಸೋದ್ರಿಂದ ಮೂಳೆಗಳು ಸ್ಟ್ರೆಂತ್ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಡೈಲಿ ಒಂದೊಂದೇ ತಿಂದರೆ ಸೊಂಟ ನೋವು ಇದು ಇರಲ್ಲ. ಈಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಮಕ್ಕಾಸು ಮತ್ತು ಸೂರ್ಯಕಾಂತಿ ಸೀಡ್ಸು ಮತ್ತು ಕಲ್ಲಂಗಡಿ ಸೀಡ್ಸು, ಬಾದಾಮಿ, ಗೋಡಂಬಿ, ಒಂದು ಸಣ್ಣ ಕಪ್ಪಲ್ಲಿ ಬಿಳಿ ಎಳ್ಳು, ಖರ್ಜೂರನ ಇಲ್ಲಿ ಇದು ಸ್ವಲ್ಪ ಸ್ವೀಟ್ಲೆಸ್ಸು ಖರ್ಜೂರ ಮತ್ತು ಸ್ವೀಟ್ ಇರೋ ಖರ್ಜೂರನೂ ತೊಗೊಂಡಿದ್ದೀನಿ. ಮತ್ತು ಪಂಪ್ಕಿನ್ ಸೀಡ್ಸು, ಗಸಗಸೆ ನೋಡಿ, ಇಲ್ಲಿ ಅಗಸೆ ಬೀಜ ಒಂದು ಬೌಲು ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಮತ್ತು ಒಂದು ಬೌಲಷ್ಟು ನಾನಿಲ್ಲಿ ವಾಲ್ನಟ್ಟು ಸಹ ತೊಗೊಂಡಿದ್ದೀನಿ. ಮತ್ತು ಒಂದು 100 ಗ್ರಾಮಷ್ಟು ಗಸಗಸೆ ಮತ್ತು ಏಲಕ್ಕಿ ಪುಡಿ, ಜಾಯಿಕಾಯಿ ಪುಡಿ ತೊಗೊಂಡಿದ್ದೀನಿ. ಮೇಯ್ನ್ ನೋಡಿ, ಇಲ್ಲಿ ಬಾದಾಮ್ ಗೋಂದ್ ಅಂತ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಬಟ್ ಇದು ಜೆಲ್ಲಿ ಥರ ಆಗಲ್ಲ. ಇದನ್ನು ತುಪ್ಪದಲ್ಲಿ ಹುರಿದ್ರೆ ಹರಳು ಥರ ಆಗಿ ಅದನ್ನು ಪುಡಿ ಮಾಡ್ಕೊಳ್ಳೋದು. ಇದಕ್ಕೆ ತುಪ್ಪ ತೊಗೊಂಡಿದ್ದೀನಿ ಅದನ್ನು ಹುರಿಯೋದಕ್ಕೆ. ಮತ್ತು ಇನ್ನು ಬೇರೆ ಥರದ್ದು ಜೆಲ್ಲಿ ಥರ ಆಗುತ್ತೆ, ಅದನ್ನು ನೀರಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ತಿನ್ಬೋದು. ಆ ಥರದ್ದು ಇದೆ. ಬಟ್ ಅದರಲ್ಲಿ ಈ ಥರದ್ದು ನಾನು ತೊಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೋತಾ ಇದ್ದೀನಿ ಹುರಿಯೋದಕ್ಕೆ. ಅಂದರೆ ಎಲ್ಲ ಸ್ವಲ್ಪ ಹುರಿದ್ಬಿಟ್ಟು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಮೀಡಿಯಮ್ ಫ್ಲೋ ಇಟ್ಕೊಂಡು ಇಲ್ಲಿ ಮಖಾನನ ನಾನು ಹುರ್ಕೋತಾ ಇದ್ದೀನಿ. ನೀವು ಇದಕ್ಕೆ ಇನ್ನೂ ಸ್ವಲ್ಪ ಬೇಕಾದ್ರೆ ಮಖಾನನ ಯೂಸ್ ಮಾಡ್ಬೋದು. ಎಲ್ಲ ನಾನಿಲ್ಲಿ ಸ್ವಲ್ಪ ಒಂದು ಮೀಡಿಯಮಲ್ಲಿ ಒಂದೊಂದು ಬೌಲಷ್ಟು ತೊಗೊಂಡಿದ್ದೀನಿ. ಏಕೆಂದರೆ ಯಾವುದು ಜಾಸ್ತಿ ಆಗಿರಬಾರ್ದು, ಯಾವುದು ಕಡಿಮೆ ಆಗಿರಬಾರ್ದು ಅನ್ನೋ ಕಾರಣಕ್ಕೆ. ಇವಾಗ ಬಾದಾಮಿನೂ ಅಷ್ಟೇ ಒಂದು ಬೌಲಷ್ಟು ಬಾದಾಮಿನೂ ತೊಗೊಂಡಿದ್ದೀನಿ. ಅಂದರೆ ನೀವು ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ಟು ಇದರಲ್ಲೇ ಆಯಿಲ್ ಕಂಟೆಂಟ್ ಇರೋದ್ರಿಂದ ಕೆಲವ್ರಿಗೆ ಇಷ್ಟ ಆಗೋಲ್ಲ. ನಾನಿಲ್ಲಿ ಬಾದಾಮಿ ಮಾತ್ರ, ಏಕೆಂದರೆ ಅದು ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ಮಿಕ್ಸಿಗೆ ಹಾಕಿದಾಗ ಹಸಿದಾದರೆ ಅಷ್ಟು ನುಣ್ಣಗೆ ಪುಡಿ ಆಗೋಲ್ಲ. ಸ್ವಲ್ಪ ತುಪ್ಪ ಹಾಕಿ ಹುರಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಬೇಗ ಪುಡಿ ಆಗುತ್ತೆ. ಹಾಗಾಗಿ ಇಲ್ಲಿ ನೋಡಿ, ವಾಲ್ನಟ್ಟು ಅಷ್ಟೇ ಮಕ್ಕಳಿಗೆ ಬ್ರೈನ್ಗಂತೂ ತುಂಬಾ ಒಳ್ಳೆಯದು. ಯಾರು ಬೇಕಾದರೂ ತಿನ್ಬೋದು, ಇಲ್ಲ ಅಂತಲ್ಲ. ಮಕ್ಕಳಿಗೆ ನಿಜ ಒಂದು ಜ್ಞಾಪಕ ಶಕ್ತಿಗಾಗಲಿ ಏನಕ್ಕೆ ಆಗಲಿ ಈ ವಾಲ್ನಟ್ಟು ತುಂಬಾ ಅವಶ್ಯಕತೆ ಇರುತ್ತೆ. ಹಾಗೆ ತಿನ್ನಲ್ಲ, ಅದೊಂದು ಸ್ವಲ್ಪ ಟೇಸ್ಟ್ ಬೇರೆ ಇರುತ್ತೆ. ಅದರಿಂದ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಸಖತ್ತು ಚೆನ್ನಾಗಿ ತಿಂತಾರೆ. ನೋಡಿ, ಇವಾಗ ಅದನ್ನು ಎಲ್ಲ ಹುರಿದು ಎತ್ತಿಟ್ಕೊಂಡು ನಾನಿಲ್ಲಿ ಸೂರ್ಯಕಾಂತಿ ಸೀಡ್ಸು ಮತ್ತು ಕಲ್ಲಂಗಡಿ ಸೀಡ್ಸು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು, ಅಂದರೆ ಇದು ಎರಡು ಒಂದು ಮೀಡಿಯಮ್ಮಲ್ಲಿ ಇರೋದ್ರಿಂದ ಚೆನ್ನಾಗಿ ಉರಿಯುತ್ತೆ. ನಾನು ಏನಕ್ಕಪ್ಪ ಸಪ್ರೇಟ್ ಉರಿತಾ ಇದ್ದೀನಿ ಅಂದರೆ, ಕೆಲವು ದಪ್ಪ ಇರುತ್ತೆ, ಅದು ಬೇಗ ಇದಾಗಲ್ಲ, ಉರಿಯಲ್ಲ. ಸಣ್ಣ ಇರೋದು ಬೇಗ ಉರಿಯುತ್ತೆ. ಆವಾಗ ನಮಗೆ ಒಂದು ಅದ್ರ ಫ್ಲೇವರ್ಗಳು ಕರೆಕ್ಟಾಗಿರಲ್ಲ. ಒಂದು ಹಸಿ ಇರುತ್ತೆ, ಒಂದು ಚೆನ್ನಾಗಿ ಹುರಿದಿರೋ ಥರ ಕಮ್ಮಗಿರುತ್ತೆ. ಹಾಗಾಗಿ ನಾವು ಸಪ್ರೇಟು ನಾವು ಡ್ರೈ ಫ್ರೂಟ್ಸು ಹುರಿದ್ಬಿಟ್ಟು ಹಾಕೋದ್ರಿಂದ ನಮಗೆ ಅದ್ರ ಫ್ಲೇವರ್ಗಳು ಅಷ್ಟು ಇದಿರಲ್ಲ, ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಪಂಪ್ಕಿನ್ ಸೀಡ್ಸನ್ನು ಹುರಿದ್ಬಿಟ್ಟು ಎತ್ತಿಟ್ಕೊಂಡೆ. ಈಗ ಗೋಡಂಬಿನೂ ಅಷ್ಟೇ. ನೀವು ಇದು ಅಕಸ್ಮಾತ್ ಹಾಳಾಗುತ್ತೆ ಬೇಗ ಅಂದರೆ ಗೋಡಂಬಿ ಸ್ಕಿಪ್ ಮಾಡಿಬಿಟ್ಟು ಬೇರೆ ಇಂಗ್ರೀಡಿಯೆಂಟ್ಸ್ ನೀವು ಹಾಕೋಬೋದು. ಇಲ್ಲಿ ಪಿಸ್ತಾನೂ ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಪಿಸ್ತಾ ಆ್ಯಡ್ ಮಾಡಿಲ್ಲ. ಮತ್ತು ಇಲ್ಲಿ ಇನ್ನೂ ಏನೇನು ಡ್ರೈ ಫ್ರೂಟ್ಸ್ ಬರುತ್ತೋ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಬೋದು. ಮತ್ತು ಅಂಜೂರ ಬರುತ್ತಲ್ಲ ಅದನ್ನು ನೀವು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಬೆಲ್ಲ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನೀವು ಇಲ್ಲಾಂದರೆ ಖರ್ಜೂರ ಒಂದನ್ನೇ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಅಗಸೆ ಬೀಜನೂ ಅಷ್ಟೇ ನಾನು ಸಮ ಪ್ರಮಾಣದಲ್ಲೇ ತಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಏಕೆಂದರೆ ಕೂದಲು ಗ್ರೋತ್ ಆಗೋದಕ್ಕಾಗಲಿ ತುಂಬಾ ಒಳ್ಳೆಯದು. ಹಾಗಾಗಿ ಇಲ್ಲಿ ಸ್ವಲ್ಪ ಬಿಳಿ ಎಳ್ಳು ಮತ್ತು ಗಸಗಸೆ ನೋಡಿ, ಗಸಗಸೆನೂ ಅಷ್ಟೇ ಒಂದು 100 ಗ್ರಾಮ್. ಅಕಸ್ಮಾತ್ ನಿಮಗೆ ಅಷ್ಟೊಂದು ಹಾಕೋಕ್ಕಾಗಲ್ಲ ಅಂದರೆ ಒಂದು 50 ಗ್ರಾಮ್ ಅಷ್ಟು ಹಾಕಿ, ತುಂಬಾ ಒಳ್ಳೆಯದು ಎಲ್ಲದೂ. ಮತ್ತು ಇಲ್ಲಿ ನೋಡಿ, ಇದು ಸ್ವೀಟ್ ಇಲ್ಲ, ಸ್ವಲ್ಪ ಹಸಿ ಇರುತ್ತಲ್ವ ಖರ್ಜೂರ ಅಂದಮೇಲೆ, ಇದು ರೆಡಿಮೇಡ್ ಬರುತ್ತಲ್ಲ ಪ್ಯಾಕಿಂಗು, ಆ ಥರದ್ದು ನಾನು ತೊಗೊಂಡಿದ್ದೀನಿ. ಇಲ್ಲಿ ನೀವು ಬೇಕು ಅಂದರೆ ಇದನ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವೀಟ್ ತೊಂದೇ ಹಾಕ್ಕೊಳ್ಳಿ. ನಾನಿಲ್ಲಿ ಅದನ್ನು ಹುರಿದು ಎತ್ತಿಟ್ಬಿಟ್ಟು ಇವಾಗ ಇನ್ನು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಲ್ಲಿ ಈಗ ಬಾದಾಮ್ ಗೋಂದನ್ನು ಹುರ್ಕೋಬೇಕಾಗುತ್ತೆ. ಏಕೆಂದರೆ ಇದು ತುಪ್ಪದಲ್ಲಿ ಹುರಿಯೋದ್ರಿಂದ ಫ್ಲೇವರು ಅಷ್ಟೇ ಚೆನ್ನಾಗಿರುತ್ತೆ. ಬಟ್ಟು ಸೊಂಟಕ್ಕೆಲ್ಲ ತುಂಬಾ ಒಳ್ಳೆಯದು. ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ. ನೀವು ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ಜಾಯಿಂಟ್ ಪೇಯ್ನ್ ಆಗಲಿ, ಸೊಂಟ ನೋವಾಗಲಿ ಎಲ್ಲದಕ್ಕೂ ಒಳ್ಳೆಯದು.
ನೋಡಿ ಈ ರೀತಿ ಪೂರಿ ಥರ ಅರಳುತ್ತೆ. ಅಂದರೆ ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕಾಗುತ್ತೆ. ಅದು ಹುರ್ಕೊಳ್ಳೋದಕ್ಕೆ ಎಲ್ಲ ಡ್ರೈ ಆಗಿಬಿಡುತ್ತೆ. ಮತ್ತು ನಾನಿಲ್ಲಿ ಹಸಿ ಖರ್ಜೂರ ತೊಗೊಂಡಿದ್ದೀನಲ್ಲ ಸ್ವೀಟ್ದು, ಅದನ್ನು ಹಾಗೆ ಎತ್ತಿಟ್ಟಿದ್ದೀನಿ. ಏಕೆಂದರೆ ಈ ಅಂಟು ಹುರಿದಾದ್ಮೇಲೆ ನಾನು ಅದೇ ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಏಕೆಂದರೆ ಅದು ಡ್ರೈ ಇರಲ್ಲ, ಹಸಿ ಇರುತ್ತಲ್ವ. ಹಾಗಾಗಿ ನೋಡಿ 2 ಸ್ಟೆಪ್ಪು ನಾನು ಪಾರ್ಟ್ಸಲ್ಲಿ ಹುರ್ಕೊಂಡಿದ್ದೀನಿ ಬಾದಾಮ್ ಗೋಂದನ್ನ. ಇವಾಗ ನೋಡಿ ಸ್ವೀಟ್ ಖರ್ಜೂರ ಏನಿತ್ತೋ ಅದನ್ನು ಇಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಏಕೆಂದರೆ ನಾವು ಸ್ವಲ್ಪ ದಿವಸ ಇಟ್ಟರೂ ಕೆಡಬಾರ್ದಲ್ವ. ಹಾಗಾಗಿ ಈಗ ಅದೆಲ್ಲ ಡ್ರೈ ಫ್ರೂಟ್ಸು ಹೆಂಗೋ ಆಗಿಬಿಡುತ್ತೆ. ಈ ರೀತಿ ಖರ್ಜೂರ ಹಾಕಿ ಮಾಡುವಾಗ ಸ್ವಲ್ಪ ತುಪ್ಪನ ಹಾಕಿ ಹುರ್ಕೊಂಡ್ರೆ ನಮಗೆ ಸ್ವಲ್ಪ ದಿವಸ ಇಟ್ಕೊಂಡು ತಿನ್ಬೋದು. ಇವಾಗ ನೋಡಿ ನಾನು ಬಾದಾಮ್ ಗೋಂದೆಲ್ಲ ಹುರಿದಿರೋದು ಮತ್ತು ಇವೆಲ್ಲ ಹುರಿದು ಹಿಂಗೆ ಒಂದು ತಟ್ಟೆಲಿ ಎಲ್ಲನೂ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಬಟ್ ಇಲ್ಲಿ ಸ್ವಲ್ಪ ದಪ್ಪ ಐಟಮ್ ಏನೇನಿದೆಯೋ ಅದನ್ನು ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಿಮಗೆ ಪುಡಿ ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು. ಇಲ್ಲ ನಯಸ್ಸಾಗಿ ಮಾಡಿಕೊಂಡು ಆ ಥರ ಉಂಡೆ ಬೇಕಾದರೂ ಕಟ್ಕೊಬೋದು. ಇಲ್ಲ ಸ್ವಲ್ಪ ನಮಗೆ ಬಾಯಿಗೆ ಸ್ವೀಟ್ಸ್ ಎಲ್ಲ ಸಿಗಲಿ ಆ ಫ್ಲೇವರು ಅನ್ನೋದಿದ್ದರೆ ಸ್ವಲ್ಪ ಕಡಿಮೆನೂ ಪುಡಿ ಮಾಡ್ಕೊಬೋದು. ನೋಡಿ ಈ ರೀತಿ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಮಖಾನ ಮತ್ತು ಬಾದಾಮ್ ಗೋಂದನ್ನು ಸಪ್ರೇಟು ಮಾಡೋಣ ಅಂತ ಅದು ಎತ್ತಿಟ್ಟಿದ್ದೀನಿ. ಇದ್ರ ಜೊತೆಗಂತೂ ಅದನ್ನು ಹಾಕಬೇಡಿ. ಏಕೆಂದರೆ ಅದು ನುಣ್ಣಗೆ ಅಷ್ಟೊಂದು ಆಗಲ್ಲ. ಮತ್ತು ಬಾದಾಮ್ ಗೋಂದ್ ಬಂದು ತುಂಬ ಅಂಟ್ಕೊಳ್ಳುತ್ತೆ. ನಾವು ಪುಡಿ ಮಾಡೋಕ್ಕೆ ಹೋದರೆ ತುಂಬ ಅಂಟ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಮಖಾನ ಮತ್ತು ಬಾದಾಮ್ ಗೋಂದ್ ಎರಡನ್ನೂ ಹಾಕ್ಕೊಂಡಾಗ ನಮಗೆ ಜಾರ್ಗೂ ಅಂಟಲ್ಲ, ನೀಟಾಗಿ ಪುಡಿ ಆಗುತ್ತೆ. ಈ ಬಾದಾಮ್ ಗೋಂದನ್ನೇ ಸಪ್ರೇಟ್ ನಾವು ಪುಡಿ ಮಾಡೋಕ್ಕೆ ಹೋದರೆ ಜಾರ್ಗೆ ಅಂಟ್ಕೊಬಿಡುತ್ತೆ, ಬರಲ್ಲ, ಅಷ್ಟೊಂದು ನೀಟಾಗಿ ಪುಡಿ ಆಗಲ್ಲ. ಸ್ವಲ್ಪ ಮಖಾನ ಜೊತೆ ನೋಡಿ 2 ಮಿಕ್ಸ್ ಮಾಡಿದೆ, ಎಷ್ಟು ನೀಟಾಗಿ ಒಂಚೂರು ಅಂಟ್ಕೊಂಡಿಲ್ಲ, ಇಷ್ಟು ನೀಟಾಗಿ ಪುಡಿಯಾಗಿದೆ. ತುಂಬಾ ಒಳ್ಳೆಯದು. ಡಯಟ್ ಮಾಡೋರು ಅಷ್ಟೇ ಈ ರೀತಿ ಒಂದೊಂದು ಲಾಡು ತಿಂದ್ಬಿಟ್ಟು ನೀವು ಡಯಟ್ ಮಾಡೋರು ಮಾಡ್ಬೋದು. ಇಲ್ಲಿ ನೋಡಿ ಅದೆಲ್ಲ ಪುಡಿ ಮಾಡಿದ್ಮೇಲೆ ನಾನು ಇಲ್ಲಿ ಹಸಿ ಖರ್ಜೂರನ ಸಪ್ರೇಟು ಈ ರೀತಿ ಪುಡಿ ಮಾಡಿಕೊಂಡೆ. ಏಕೆಂದರೆ ಅದು ಅದ್ರ ಜೊತೆಲೇ ಹಾಕಿದ್ರೆ ನುಣ್ಣಗೆ ಪುಡಿ ಆಗಲ್ಲ ಅಂತ. ಇವಾಗ ಅದನ್ನು ಪುಡಿ ಮಾಡಿಬಿಟ್ಟು ಇದರೊಳಗೆ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸಲ ಬೇಕಾದ್ರೆ ನೀವು ಮಿಕ್ಸಿಲಿ ಆಡಿಸ್ಕೊಳ್ಳಿ. ಇಲ್ಲ ಅಂದರೆ ಹಾಗೆ ಕೈಲೇ ಸ್ಮ್ಯಾಶ್ ಮಾಡಿಬಿಟ್ಟು ನೀವು ಮಾಡ್ಕೋಬೋದು. ನಾನು ಮತ್ತೆ ಮಿಕ್ಸಿಲಿ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಏಕೆಂದರೆ ಒಂದು ತವಿರುತ್ತೆ ಒಂದು ತವಿರಲ್ಲ ಅನ್ನೋ ಕಾರಣಕ್ಕೆ. ಇವಾಗ ಅದ್ರ ಜೊತೆಗೆ ಏಲಕ್ಕಿ ಪುಡಿ, ಜಾಯಿಕಾಯಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಮತ್ತೆ ಒಂದು ಗ್ಯಾಸ್ ಹಚ್ಚಿ ಒಂದು ಪಾತ್ರೆಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ಹೆವಿ ಗಟ್ಟಿ ಪಾಕ ಎಲ್ಲ ಮಾಡಬಾರ್ದು, ಒಂದು ಮೀಡಿಯಮಲ್ಲಿ ನಾವು ಪಾಕ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ಏಕೆಂದರೆ ಸ್ವೀಟ್ ಬೇಕಲ್ವಾ. ಹಾಗಾಗಿ ಇದ್ರ ಜೊತೆಗೆ ನೀವು ಹಾಲಿನ ಪೌಡ್ರು ಬೇಕಾದರೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಬೆಲ್ಲನ ಪುಡಿ ಮಾಡಿ ನೀವು ಆ ರೀತಿಯೇ ಸ್ವಲ್ಪ ಹಾಲು ಹಾಕ್ಕೊಂಡು ಬೇಕಾದ್ರೆ ಕಲಿಸ್ಬೋದು. ನಾನಿಲ್ಲಿ ಯಾವುದನ್ನು ಹಾಕಿಲ್ಲ, ಹಾಲು ಪೌಡ್ರು ಹಾಕಿಲ್ಲ, ಹಾಲಂತೂ ಯೂಸೇ ಮಾಡಿಲ್ಲ. ಸ್ವಲ್ಪ ಬೆಲ್ಲನ ಕರಗಿಸ್ಬಿಟ್ಟು ಈ ರೀತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಂಡು ನಾವು ಉಂಡೆನ ಮಾಡ್ಕೋಬೇಕಾಗುತ್ತೆ. ತುಂಬ ಹಾಕಿದ್ರೆ ತೆಳುವಾಗಿಬಿಡುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಆದಂಥ ಹೈ ಪ್ರೋಟೀನ್ ಲಾಡು ಇದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ಸಂಜೆ ಹೊತ್ತು ಬರ್ತವೆ, ತುಂಬ ಸುಸ್ತಾಗುತ್ತೆ ಮಕ್ಕಳಿಗೆಲ್ಲ, ಬೆಳಗ್ಗೆ ಎದ್ದು ತಿನ್ನಲ್ಲ, ಆ ತಿಂಡಿ ಎಲ್ಲ ತಿನ್ನಲ್ವಲ್ಲ. ಆ ಟೈಮಲ್ಲಿ ಒಂದು ಗ್ಲಾಸ್ ಹಾಲು ಈ ಥರ ಡ್ರೈ ಫ್ರೂಟ್ಸ್ ಲಾಡು ಕೊಟ್ಬಿಟ್ರೆ ಮಕ್ಕಳು ತಿನ್ಕೊಂಡು ಆರಾಮಾಗಿ ಸ್ಕೂಲ್ಗೆ ಹೋಗ್ತವೆ, ಅದು ಸ್ಟ್ರೆಂತಿಯಾಗೂ ಇರ್ತವೆ. ನೋಡಿ ಎಷ್ಟೊಂದು ಆಗಿದೆ ಗೊತ್ತಾ. ಎಲ್ಲ ಒಂದೊಂದು ಬೌಲ್ ತಗೊಳೋದಕ್ಕೆ ನನಗೆ ಒಂದು 30ರಿಂದ 35 ಲಾಡು ಆಗಿದ್ದು. ಹೀಗೆ ನೀವು ಒಂದು ಸಲ ಒಮ್ಮೆ ಮನೇಲಿ ಟ್ರೈ ಮಾಡಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮಕ್ಕಳಿಗೂ ಅಷ್ಟೇ ಇಷ್ಟ ಆಗುತ್ತೆ. ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ತುಂಬ ಹೆಲ್ದಿಯಾದ ಲಾಡು. ಒಂದು ಸಲ ಮನೇಲಿ ಟ್ರೈ ಮಾಡಿ, ಕಮ್ಮಿ ಕ್ವಾಂಟಿಟಿಲೇ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.